ಜೀವನದಲ್ಲಿ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಧರ್ಮಸ್ಥಳಕ್ಕೆ ಹೋಗಿರ್ತೀರ. ಯಾರೇ ಆದರೂ ಕೂಡ ಧರ್ಮಸ್ಥಳದ ಶ್ರೀ ಮಂಜುನಾಥನ ಸ್ವಾಮಿಯ ದರ್ಶನಕ್ಕಾಗಿ ನೀವೆಲ್ಲರೂ ಕೂಡ ಹೋಗಿರ್ತೀರ ಹಾಗೂ ಶ್ರೀ ಸ್ವಾಮಿಯ ದರ್ಶನವನ್ನು ಮಾಡಿ ಬಂದಿರುತ್ತೀರ. ಅಲ್ಲಿನ ಪೂಜೆಯನ್ನು ನೋಡಿ ನೀವೆಲ್ಲರೂ ಕೂಡ ಬಂದಿರ್ತೀರ. ಆದರೆ ಶ್ರೀ ಮಂಜುನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ಈ ಇಬ್ಬರು ಇಲ್ಲದಿದ್ದರೆ ಪೂಜೆಯೇ ನಡೆಯುವುದಿಲ್ಲ. ಈ ಇಬ್ಬರಿಂದನೇ ತಾನೇ ಈ ಒಂದು ಧರ್ಮಸ್ಥಳ ಮಂಜುನಾಥನ ಸನ್ನಿಧಿಯಲ್ಲಿ ಸಾಯಂಕಾಲದ ಪೂಜೆಗೆ ಈ ಇಬ್ಬರು ಬೇಕೇ ಬೇಕು. ಆ ಇಬ್ಬರು ಇಲ್ಲದಿದ್ದರೆ ಅಲ್ಲಿನ ಪೂಜೆಯೇ ಅಪೂರ್ಣವಾಗುತ್ತದೆ. ಹಾಗಾದರೆ ಯಾರು ಆ ಇಬ್ಬರು? ಆ ಇಬ್ಬರನ್ನು ನೀವು ಎಂದಾದರೂ ನೋಡಿ ಬಂದಿದ್ದೀರಾ? ಅವರು ಇಲ್ಲದೆ ಆ ಒಂದು ಸ್ಥಾನದಲ್ಲಿ, ಈ ಒಂದು ಸನ್ನಿಧಾನದಲ್ಲಿ ಸಾಯಂಕಾಲದ ಪೂಜೆ ನಡೆಯುವುದಿಲ್ಲ. ಈ ಧರ್ಮಸ್ಥಳದಂತಹ ಪುಣ್ಯಕ್ಷೇತ್ರದಲ್ಲಿ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂತಹ ಆ ಇಬ್ಬರು ಯಾರು ಎನ್ನುವ ಪ್ರಶ್ನೆ ನಿಮ್ಮಲ್ಲಿ ಮೂಡುತ್ತದೆ. ಅಂತಹ ಇಬ್ಬರ ಈ ಒಂದು ಕಥೆಯನ್ನು ನಿಮಗೆ ಈ ಒಂದು ವಿಚಾರದಲ್ಲಿ ತಿಳಿಸಲಿದ್ದೇನೆ. ಅವರೇ ಇವರು ನೋಡಿ, ಈ ಒಂದು ಬಸವಣ್ಣ. ಈ ಒಂದು ಬಸವಣ್ಣನ ಇಲ್ಲದಿದ್ದರೆ ಶ್ರೀ ಧರ್ಮಸ್ಥಳ ಮಂಜುನಾಥನ ಸಾಯಂಕಾಲದ ಪೂಜೆ ನಡೆಯುವುದೇ ಇಲ್ಲ. ಆ ಒಂದು ಪೂಜೆಗೆ ಸಾಯಂಕಾಲದ ಹೊತ್ತಿಗೆ ಈ ಒಂದು ಬಸವಣ್ಣ ಆ ಸ್ವಾಮಿಯ ದರ್ಶನಕ್ಕಾಗಿ ಬಂದೇ ಬರುತ್ತಾನೆ. ಹಾಗೆಯೇ ಇಲ್ಲಿರುವ ಈ ಒಂದು ಆನೆ, ಈ ಆನೆ ಕೂಡ ಈ ಸಾಯಂಕಾಲದ ಪೂಜೆಗೆ ಈ ಒಂದು ಧರ್ಮಸ್ಥಳ ಮಂಜುನಾಥನ ಸನ್ನಿಧಾನದಲ್ಲಿ ಬಂದು ಸನ್ನಿಧಾನದ ಮುಂದುಗಡೆಯೇ ಕುಳಿತುಕೊಂಡು ಸ್ವಾಮಿಯ ದರ್ಶನವನ್ನು ಇವರು ಮಾಡಿದ ನಂತರವೇ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಪೂಜೆಯು ನೆರವೇರುತ್ತದೆ. ಆನೆ ಮತ್ತು ಈ ಒಂದು ಬಸವಣ್ಣನ ಒಂದು ದರ್ಶನವನ್ನು ನೀವು ಮಾಡಿಕೊಂಡು ಬಂದಲ್ಲಿ ನಿಮಗೂ ಕೂಡ ಒಳ್ಳೆಯದು ಹಾಗೇ ಆಗುತ್ತದೆ. ಈ ಇಬ್ಬರ ಬಂದು ಸ್ವಾಮಿಯನ್ನು ನೋಡಿ ಹೋದ ನಂತರವೇ ಧರ್ಮಸ್ಥಳದಲ್ಲಿ ಮಂಜುನಾಥನಿಗೆ ಸಾಯಂಕಾಲದ ಪೂಜೆ ನೆರವೇರುತ್ತದೆ. ನಂತರವೇ ಪ್ರಸಾದದ ವ್ಯವಸ್ಥೆಯೂ ಕೂಡ ನಡೆಯುತ್ತದೆ. ಶ್ರೀ ಸ್ವಾಮಿಯ ಪೂಜೆಗೆ ಈ ಇಬ್ಬರು ಬೇಕೇ ಬೇಕು. ಇವರು ಇಲ್ಲದೆ ಶ್ರೀ ಸ್ವಾಮಿಯ ಪೂಜೆಯು ನಡೆಯುವುದಿಲ್ಲ.